ಬಾಡಿಗೆ ಮನೆ ಖಾಲಿ ಮಾಡಿ ಅಂದಿದ್ದೇ ತಪ್ಪಾಯ್ತಾ? ಬಾಡಿಗೆದಾರನಿಂದ ಮನೆ ಮಾಲೀಕರಿಗೆ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ. ಹುಬ್ಬಳ್ಳಿ ನಗರದ ವೀರಾಪುರ ಓಣಿಯಲ್ಲಿ ನಡೆದಿರುವ ಘಟನೆ ಇದು. ಬಾಡಿಗೆ ಇದ್ದವನು ಮನೆ ಮಾಲೀಕರಿಗೆ ಬೆದರಿಕೆ ಹಾಕಿಬಿಟ್ಟಿದ್ದಾನೆ. ಸದ್ಯ ಈ ಸಂಬಂಧ ದೂರು ಕೂಡ ದಾಖಲಾಗಿದೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಯಲ್ಲಪ್ಪ ಕಳ್ಳಿಮನಿ ಕುಟುಂಬ. ಗೌತಮ್ ಮಹಿಮಾ ಗಾಯಕ್ವಾಡ್ ದಂಪತಿ ಬೆದರಿಕೆಯನ್ನು ಹಾಕಿದ್ದಾರೆ ಎನ್ನುವಂತ ಆರೋಪ. 6 ತಿಂಗಳಾದರೂ ಕೂಡ ಮನೆ ಖಾಲಿ ಮಾಡದೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಮಾರಕಾಸ್ತ್ರ ಹಿಡಿದು ಮನೆಗೆ ಬಂದು ಬೆದರಿಕೆ ಹಾಕಿದ ಆರೋಪ ಕೇಳಿ ಬಂದಿರೋದು. ಹುಬ್ಬಳ್ಳಿ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಪ್ರಕರಣ ಸಂಬಂಧ ಪೊಲೀಸರು ತನಿಖೆ ನಡೆಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಾಡಿಗೆದಾರ ಬಾಡಿಗೆ ಮನೆಯಲ್ಲಿ ಇದ್ದವನೇ ಮಾಲೀಕರಿಗೆ ಬೆದರಿಕೆ ಹಾಕಿರುವಂತ ಆರೋಪ ಇದು. ಸರ್, ನಾವು ಒಂದು ಮನಿ ಬಾಡಿಗೆ ಕೊಟ್ಟಿದ್ವಿ ರೀ ಒಬ್ಬರಿಗೆ, ಮಹಿಮಾ ಗೌತಮ್ ಗಾಯಕ್ವಾಡ್ ಅಂತ ಹೇಳಿ. ಅವರು ನಮ್ಮ ಹತ್ರ 1 ತಿಂಗಳಿಗಂತ ಬಾಡಿಗೆ ತಗೊಂಡ್ ಬಂದಿದ್ರು. ಒಂದ್ ತಿಂಗಳು ಇರ್ತೀನಿ ಅಂತ ಹೇಳಿ. ಅದಾದ್ಮೇಲೆ ನಾವು ಹೇಳಿದ್ವಿ ಅವ್ರಿಗೆ, ನಾವು ಮನೆ ರಿಪೇರಿ ಮಾಡೋದಿದೆ, ಇಲ್ಲ ನಾವು ಕೊಡಲ್ಲ ಅಂದ್ರೆ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಸರ್ ಅವ್ರು. ನಾವು ಇಲ್ಲ 1 ತಿಂಗಳಾದ್ಮೇಲೆ ನೀವು ಹೇಳ್ರಿ, ಯಾವಾಗ ಹೇಳ್ತೀರಿ ನಾವು ಬಿಡ್ತೀವಿ ಅಂತ ಹೇಳಿ. ಅದಾದ ನೆಕ್ಸ್ಟ್ ಮಂತ್ ನಾವು ಅವ್ರಿಗೆ ಹೇಳಿದ್ವಿ. ಅವಾಗ ಅವ್ರು ಏನಂದ್ರು, ನಮ್ಮ ಮಗಳಿಗೆ ಕಾಲ್ ಆಪರೇಷನ್ ಆಗಿದೆ, ನಮ್ ಸ್ವಲ್ಪ ಕೇಮ್ಸ್ ಒಳಗೆ ನಾವು ಅಡ್ಡಾಡತ್ತೀವಿ, ಟ್ರೀಟ್ಮೆಂಟ್ ತಗೊಳತ್ತೀವಿ ಅಂತ ಹೇಳಿದ್ರು. ಅದ್ರ ನೆಕ್ಸ್ಟ್ ಮಂತ್ ಮತ್ತೆ ಕೇಳಿದ್ವಿ, ಮನೆ ಬಿಡೋಕೆ ಹೇಳಿದ್ವಿ ನಾವು. ಅವ್ರಿಂದ ನಮ್ಮ ಹಸ್ಬೆಂಡ್ ಇನ್ ಬೈಕ್ ಮೋಟರ್ ಸೈಕಲ್ ಕಳುವಾಗಿದ್ರಿ, ನಾವು ಕಂಪ್ಲೇಂಟ್ ಮಾಡೀವಿ, ಸ್ವಲ್ಪ ಅದ್ರಲ್ಲಿ ಬಿಸಿ ಇದೀವಿ ಅಂತ ಹೇಳಿದ್ರು. ಅದ್ರ ನೆಕ್ಸ್ಟ್ ಮಂತ್ ಯಾರಿಗೋ ಒಬ್ಬರ ಹತ್ರ ಫೋನ್ ಮಾಡಿಸಿ ನಮ್ಮ ಹತ್ರ ಕಾಲಾವಕಾಶ ತಗೊಂಡ್ರು. ಅದಕ್ಕೂ ನಾವು ಹೋಗಿ ಅದಾದ ನೆಕ್ಸ್ಟ್ ಮತ್ತೆ 10 ದಿನ ನಮ್ಮ ಹತ್ರ ಕಾಲಾವಕಾಶ ತಗೊಂಡ್ರು. ಅದಾದ್ಮೇಲೆ ಒಂದಿನ ಏನ್ ಮಾಡಿದ್ರು, ಅವರು ಬೆಳಗ್ಗೆಯಿಂದನೂ ಅವ್ರ ಮನೆ ಓಪನ್ ಇತ್ತು. ಅವ್ರು ಬೆಳಗ್ಗೆ 8 ಗಂಟೆ 9 ಗಂಟೆಗೆ ಹೋದ್ರೆ ಕ್ಲೋಸ್ ಆದ್ರೆ ಡೋರು, ನೈಟ್ 10 ಗಂಟೆ 11 ಗಂಟೆಗೆ ಬರ್ತಿದ್ರು ಅವರು. ಮನೆ ಒಂದು ಬಾಡಿಗೆಯವ್ರಿಗೆ ಬಾಡಿಗೆ ಕೊಟ್ಟಿದ್ದೀರಿ 1 ತಿಂಗಳ ಸಂಬಂಧ. 1 ತಿಂಗಳಿಗಂತ ಬಂದಾರ್ರಿ ಅವ್ರ. 1 ತಿಂಗಳಿಗೆ ಬಂದು ನಾವು ಮೊದ್ಲ ಕೊಡಾಕ ಒಲ್ಲೆ ಅನ್ನಕತ್ತಿದ್ರಿ. ಇಲ್ಲ ನೀವ್ ಯಾವಾಗ ರಿಪೇರಿ ಮಾಡ್ತೀರಿ ಅವಾಗ ನಾವು ಸರಿತೇವಿ, ನಾವು ಖಾಲಿ ಮಾಡ್ಕೊಂಡ್ ಹೋಗ್ತೇವಿ ಅಂದ್ರೆ 1 ತಿಂಗಳಾತ. ಮತ್ ಕೇಳಿದೆ ನಾವು, ಯಾಕವಾ ಖಾಲಿ ಮಾಡೋಲ್ಲ ಅಂದಾಗ, ಇಲ್ಲ ನನ್ನ ಮಗಳ ಕಾಲು ಸರಿ ಇಲ್ಲ, ನಾವು KMC ಟ್ರೀಟ್ಮೆಂಟ್ ಕೊಡ್ಸಾತೇವಿ, ಅದು ಮುಗಿದ್ಮೇಲೆ ನಾವು ಖಾಲಿ ಮಾಡ್ತೇವ್ರಿ ಅಂತಂದ್ರೆ. ಮತ್ತೆ 2ನೇ ತಿಂಗಳು ಕೇಳಿದೆ, ಇಲ್ಲ ನನ್ನ ಗಂಡಂದ ಮೋಟರ್ ಸೈಕಲ್ ಕಳುವಾಗೈತಿ, ಪೊಲೀಸ್ ಸ್ಟೇಷನ್ ಅಡ್ಡಾಡಕತ್ತೇವಿ, ಅದು ಸಂಬಂಧ ಒಂದ್ ಸ್ವಲ್ಪ ಡಿಲೇ ಆಗತೈತಿ ಅಂದಳ. ಅದೊಂದ್ ತಿಂಗಳು ಹೋತ್ರಿ. 3ನೇ ತಿಂಗಳು ಮತ್ತೆ ಕೇಳಿದ್ವಿ, ಇಲ್ಲ ನಮಗ್ ಮನಿ ಸಿಕ್ಕಿಲ್ಲ ಅಂತೇಳಿ ಬೇರೆ ಅರ್ಧ ಕಡೆ ಹೇಳಿ ಮಾಹಿತಿ ಕೊಡ್ತಾರೆ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್, ಗಮನಿಸ್ತಾ ಇದ್ವಿ, ಬಾಡಿಗೆ ಮನೆಯಲ್ಲಿ ಇಟ್ಕೊಂಡು ಮಾಲೀಕರಿಗೆ ಆವಾಜ್ ಹಾಕಿರುವಂತ ಕೇಸ್ ಇದು. ಡೀಟೇಲ್ಸ್ ಕೊಡೋದಾದ್ರೆ, ಈ ಒಂದು ಬಾಡಿಗೆ ವಿಚಾರದಲ್ಲಿ 2 ಕುಟುಂಬಗಳ ನಡುವೆ ಜಟಾಪಟಿ ನಡೆದಿದ್ದು ಸದ್ಯ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಗಾಯಕ್ವಾಡ್ ಕುಟುಂಬದವರು ಕಳ್ಳಿಮನಿಯವರ ಕುಟುಂಬದ ಅಂದ್ರೆ ಮನೆಯಲ್ಲಿ ಬಾಡಿಗೆಯನ್ನೇ ಇರ್ತಾರೆ. ಬಾಡಿಗೆ ಇದ್ದ ನಂತರ ಅವರು ಏಕಾಏಕಿಯಾಗಿ ಮನೆಯನ್ನು ಖಾಲಿ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಮನೆಯ ಮಾಲೀಕರ ಮೇಲೆ ಕಳ್ಳತನದ ಆರೋಪ ಹೊರಿಸಿ ಸದ್ಯ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಲು ಹಿಂದೇಟು ಹಾಕ್ತಾರೆ. ಆದರೆ ಮನೆಯ ಮಾಲೀಕರು ಆ ಮನೆಯ ಮಾಲೀಕರ ಮೇಲೆ ಅಂದ್ರೆ ಗಾಯಕ್ವಾಡ್ ಕುಟುಂಬದವರು ಬಂಗಾರ ಸೇರಿದಂತೆ ಹಣವನ್ನ ನೀವು ದೋಚಿ ಕಳ್ಳತನ ಮಾಡಿದಿರಿ ಎಂಬ ಒಂದು ಆರೋಪ ಮಾಡಿದ ವಿಚಾರ ಕುರಿತಂತೆ ಪೊಲೀಸ್ ಠಾಣೆಗೆ ದೂರನ್ನು ನೀಡಲು ಹಿಂದೇಟು ಹಾಕ್ತಾ ಇದ್ದಾರೆ. ಸದ್ಯ ಈ ಒಂದು ಕಳ್ಳಿಮನಿ ಕುಟುಂಬದವರ ಮೇಲೆ ಬೆದರಿಕೆಯನ್ನು ಮಾರಕಾಸ್ತ್ರ ಹಿಡಿದು ಬೆದರಿಕೆ ಹಾಕಿರುವ ವಿಚಾರ ಕುರಿತಂತೆ ಕೂಡ ಆ ಒಂದು ಮನೆಯ ಮಾಲೀಕರು ಗಾಯಕ್ವಾಡ್ ಕುಟುಂಬದವರ ಮೇಲೆ ದೂರನ್ನು ನೀಡಿದ್ದು ಪೊಲೀಸರು ಕೂಡ ಕ್ರಮವನ್ನು ಕೈಗೊಳ್ಳಲು ಹಿಂದೇಟು ಹಾಕ್ತಾ ಇದ್ದಾರೆ. ಹೀಗಾಗಿ ಈ ಒಂದು ನೊಂದುಕೊಂಡಿರುವಂತಹ ಕುಟುಂಬ ಆ ಒಂದು ಎಲ್ಲೆಂದರಲ್ಲೇ ಸುತ್ತಾಡ್ತಾ ಇದ್ದು ನ್ಯಾಯ ದೊರಕಿಸಿಕೊಳ್ಬೇಕೆಂಬ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಗಾಯಕ್ವಾಡ್ ಕುಟುಂಬದವರು ಆ ಒಂದು ಕುಟುಂಬದವರ ಮನೆಯ ಮಾಲೀಕರ ಮೇಲೆ ಮಾರಕಾಸ್ತ್ರಗಳನ್ನು ಹಿಡಿದು ಹಲ್ಲೆ ಮಾಡಿರುವಂತಹ ದೂರನ್ನು ವಿಚಾರ ಕುರಿತಂತೆ ಕೂಡ ಸಾಕಷ್ಟು CCTV ದೃಶ್ಯಗಳು ಸಹಿತ ವರೆಯಲಾಗಿದ್ದು ಪೊಲೀಸರು ಇನ್ನಾದರೂ ಕ್ರಮ ಕೈಗೊಳ್ತಾರೆ, ಆ ಒಂದು ನೊಂದ ಕುಟುಂಬಕ್ಕೆ ನ್ಯಾಯ ಸಿಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸಂಪತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ